Hi guys, welcome back to my YouTube channel. ಇವತ್ತು ಸ್ಯಾಟರ್ಡೇ ವೀಕೆಂಡ್ ಒಳ್ಳೆ ನ್ಯಾಪ್ ಆಯಿತು. ಒಂದು 5 hours ಅಷ್ಟೇ ಇವತ್ತು ನಿದ್ದೆ ಮಾಡೋಕ್ಕಾಗಿದ್ದು, ಯಾಕಂದರೆ ನೈಟ್ ಇವತ್ತು ಮಲಗಲಿಕ್ಕೆ ಟೈಮ್ ಸಿಗುತ್ತೆ. ಸೊ ಇವಾಗ ಸ್ವಲ್ಪ ಔಟ್ಸೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಗೈಸ್, ಸ್ಯಾಟರ್ಡೇ ಹಾಗೆ ಕಳೆದೋಯ್ತು. ನಿದ್ದೆ ಮಾಡಿ ಸ್ವಲ್ಪ ಔಟ್ಸೈಡ್ ಹೋಗಿದ್ದಾಯಿತು. ಸೊ ಇವತ್ತು ಮಾರ್ನಿಂಗ್ ಎದ್ದು ನಾನು ಸ್ವಲ್ಪ ಸನ್ ಬಾತ್ ತೊಗೊಳ್ಳೋಣ ಅಂತ ಟೆರೆಸ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಗೊತ್ತಲ್ಲ, ನೈಟ್ ಶಿಫ್ಟ್ ಅಂದರೆ ನಾವು ಮಾರ್ನಿಂಗ್ ಅಂದರೆ ಬಿಸಿಲಿಗೆ ಬೀಳೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೆರೆಸ್ ಮೇಲೆ ಹೋಗೋಣ. ಸೊ ಟೆರೆಸ್ ಮೇಲೆ ಹೋಗಿ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ ಕುಡ್ಕೊಂಡು ಟೆರೆಸ್ ಮೇಲೆ ಎಂಜಾಯ್ ಮಾಡ್ಬೋದು, ಸ್ವಲ್ಪ ವ್ಯೂ ಎಂಜಾಯ್ ಮಾಡ್ಬೋದು ಅಂತ ಇವಾಗ ಒಂದು ಹೆಲ್ದಿ ಡ್ರಿಂಕ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ. ಫಸ್ಟ್ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಇದಕ್ಕೆ, ಕುಟಾಣಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಜಿಂಜರ್, ಶುಂಠಿ ಹಾಕ್ತಾಯಿದ್ದೀನಿ. ಸೊ ಇದು ಕುಟ್ಕೊಳ್ಳೋಣ ಸ್ವಲ್ಪ. ಇದನ್ನು ನೀರು ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ, ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಕು. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಬೋದು. ನಾನಿಲ್ಲಿ ಒಂದೆರಡು ಹರಳುಪ್ಪನ್ನ ಸೇರಿಸ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಂಬಿಡಿ. ಆ್ಯಕ್ಚುಲಿ ಮಾರ್ನಿಂಗ್ ಬಿಸಿನೀರಿಗೆ ಒಂದೆರಡು ಹರಳುಪ್ಪು, ಪಿಂಕ್ ಸಾಲ್ಟ್ ಅಂತಾರೆ, ನಮಗೆ ಪಿಂಕ್ ಸಾಲ್ಟ್ ನಮ್ಗೆ ಕುಡಿಯಲ್ಲ, ಹಾಗಾಗಿ ಹರಳುಪ್ಪು ಹಾಕ್ಕೊತಾ ಇದ್ದೀನಿ. ಎರಡೇ ಎರಡು. ಅದಾಗಿದೆ, ಬಟ್ ಇಷ್ಟು ಬಿಸಿಯಿಂದ ಕುಡಿಯೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ಹಾರಲಿ ಸ್ವಲ್ಪ. ತುಂಬ ಹಾಟ್ ವಾಟರ್ ಕುಡಿಬಾರ್ದು ಮತ್ತು ತುಂಬ ಕೋಲ್ಡ್ ವಾಟರ್ನು ಕುಡಿಬಾರ್ದು. ಸೊ ಅದು ಸ್ವಲ್ಪ ಹಾರಲಿ, ಬೆಚ್ಚಗಿದ್ದಾಗ ಕುಡಿಯೋಣ. ಹಾಗಾದರೂ PCOD ಇದ್ದರೆ ಮಾರ್ನಿಂಗ್ ಹರಳಿ ಹಾಳೊಟ್ಟೆಲಿ, ಅಂದರೆ ಏನು ತಿಂದೇ ಇದ್ದಾಗ ಇದನ್ನು ಸ್ವಲ್ಪ ಅಂದರೆ ಮೆಂತೆನ ತಿಂದು ಬಿಸಿನೀರು ಕುಡಿದಿದೆ, ತುಂಬ ಒಳ್ಳೆಯದು. ನನಗೆ ಡೈಲಿ ನೆನಪಾಗಲ್ಲ, ಯಾವಾಗ ನೆನಪಾಗುತ್ತೋ ಅವಾಗಂತೂ ಖಂಡಿತ ತಿಂತೀನಿ. ಸೊ ಇದೊಂದು ಸ್ವಲ್ಪ ಇದನ್ನು
ಹಾಕ್ಬಿಡ್ದಾವೆ. ಇದೇನೋ ಅಂತ ಕಹಿ ಇರಲ್ಲ ಗೈಸ್, ಅಂದರೆ ನೆನೆಸಿಟ್ರೆ ಕಹಿ ಇರುತ್ತೆ, ಹಂಗೆ ತಿಂದರೆ ಅಂತ ಕಹಿ ಇಲ್ಲ. ಸ್ವಲ್ಪ ಕಡ್ಕೊಂಡು ತಿನ್ನೋಕೆ ಕಷ್ಟ ಅಷ್ಟೇ. ತಿಂದು ಬಿಸಿನೀರು ಕುಡಿದ್ಬಿಡಿ. ಅದು ಮಸಾಲ ಟೀದು ಸ್ಮೆಲ್ ಬರ್ತಿದೆ ಗೈಸ್. ಟೀ ಅಲ್ಲ, ಮಸಾಲ ಟೀ. ಗೈಸ್ ಸನ್ ಬಾತ್ ಮಾಡೋಣ ಅಂದರೆ ಸನ್ನೇ ಕಾಣಿಸ್ತಿಲ್ಲ ಗೈಸ್. ಸೀರಿಯಸ್ಲಿ ಒಂಚೂರು ಬಿಸಿಲು ಬಂದಿಲ್ಲ. ಇಟ್ಸ್ ಓಕೆ. ಫುಲ್ ಸ್ವಲ್ಪ ಲೈಟಾಗಿ ಮಂಜಾಗಿದೆ. ಸ್ವಲ್ಪ ಬಿಸಿಲು ಇರಬೇಕಿತ್ತು, ಚೆನ್ನಾಗಿರೋದು. ಇವಾಗ ಏನು ಮಾಡೋಕ್ಕಾಗಲ್ಲ. ಮೇ ಬಿ ಇನ್ನೊಂದು ಸ್ವಲ್ಪ ತಾದ್ಮೇಲೆ ಬಿಸಿಲು ಬರ್ಬೋದೇನೋ, ನೋಡುವ. ಇದು ಆ್ಯಕ್ಚುಲಿ ಫುಲ್ ಟಾಪ್ ಟೆರೆಸ್ ಗೈಸ್. ಇನ್ನೂ ಕೆಳಗಡೆ ಒಂದು ಟೆರೆಸ್ ಇದೆ, ಅಲ್ಲಿಗಿಂತ ಇಲ್ಲೇ ಇಷ್ಟ. ಸೊ ಹಾಗಾಗಿ ಬಂದೆ. ಟೆರೆಸ್ ಮೇಲೆ
ಆಫ್ಟರ್ ಲಾಂಗ್ ಟೈಮ್ ನಾನು ಡ್ರಾಯಿಂಗ್ ಬುಕ್ನ ಓಪನ್ ಮಾಡಿ ನೋಡಿದೆ. ಲೈಕ್ ನನಗೆ ಶಾಕ್ ಆಗೋಯ್ತು, ನಾನು ಇದೆಲ್ಲ ಬಿಡಿಸಿರೋದ ಅಂತ. ಬಟ್ ಗೊತ್ತಿಲ್ಲ ಗೈಸ್, ಏನೋ ಒಂದು ಕಡೆ ಬೇಜಾರು. ನಾನು ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾಯಿದ್ದೆ, ಇವಾಗ ಅದನ್ನೆಲ್ಲ ನಾನು ಮಾಡೋಕ್ಕಾಗ್ತಿಲ್ಲ. ಮತ್ತು ಎಲ್ಲ ಮರ್ತೋಗ್ತಿದೆ ಅನ್ನೋದೇ ಬೇಜಾರು ನನಗೆ. ನೋಡೋಣ, ಮತ್ತೆ ಟ್ರೈ ಮಾಡುವ ಬಿಡಿಸ್ಲಿಕ್ಕೆ. ಸಡನ್ನಾಗಿ ಬಿಡಿಸಿದ್ರು ನಾನು ಅಷ್ಟು ಚೆನ್ನಾಗಿ ಬಿಡಿಸಿದಷ್ಟು ಚೆನ್ನಾಗಿ ಬರಲ್ಲ ಗೈಸ್. ಇದೆಲ್ಲ ನಾನು ಬಿಡಿಸಿದ್ದು ನಾನೇ ಕೊರೋನಾ ಟೈಮಲ್ಲೆಲ್ಲ ಇದೆಲ್ಲ ಬಿಡಿಸಿದ್ದು. ಇದು ಬಿಡಿಸಿದ್ದು ನಾನೇ. ಬಟ್ ಏನಂತಂದರೆ ಇದಕ್ಕೆ ತುಂಬ ಚೆನ್ನಾಗಿ ಬಿಡಿಸಿದೆ ಗೈಸ್. ನಾನು ಲಾಸ್ಟಲ್ಲಿ ಇದಕ್ಕೆ ಮಾರ್ಕರ್ ಯೂಸ್ ಮಾಡಿಬಿಟ್ಟೆ, ಆವಾಗ ಫುಲ್ಲು ರಿಯಲಿಸ್ಟಿಕ್ ಹೋಗ್ಬಿಡ್ತು. ಬಟ್ ಸ್ಟಿಲ್ ಚೆನ್ನಾಗಿದೆ. ಬಟ್ ತುಂಬ ರಿಯಲಿಸ್ಟಿಕ್ಕಾಗಿ ನಾನು ಇದನ್ನು ಬಿಡಿಸಿದೆ, ನೋಡ್ಬೋದು. ನನಗೆ ಒಂಥರ ಬೇಜಾರಾಗ್ತಿದೆ ಗೈಸ್, ನಾನು ಚೆನ್ನಾಗಿ ಬಿಡಿಸ್ತಿದ್ದೆ, ಯಾಕೆ ಸ್ಟಾಪ್ ಮಾಡಿದೆ ಅಂತ ಅನಿಸುತ್ತೆ. ಸೊ ಇದನ್ನು ನಾನು ಒಂದು ಸೈನಿಕರಿಗೆ ಡೆಡಿಕೇಟೆಡ್ ಆಗಿ, ದೇಶನ ಕಾಯುವಂಥ ಸೈನಿಕರಿಗೆ ಡೆಡಿಕೇಟೆಡ್ ಆಗಿ ನಾನು ಇದನ್ನ ಇಂಡಿಪೆಂಡೆನ್ಸ್ ಡೇ ದಿನವೂ ಏನೋ ಬಿಡಿಸಿದ್ದೆ. ಇದು ನೀರಜ್ ಚೋಪ್ರಾ ಅವರು ಗೋಲ್ಡ್ ಮೆಡಲನ್ನು ಗೆದ್ದಾಗ ನಾನು ಇದನ್ನು ಬಿಡಿಸಿದ್ದು. ಅಂದರೆ ಇದು ಅವ್ರದ್ದು ಎಂಗೇಜಲ್ಲಿ ಇದ್ದಾಗ ಫೋಟೋ. ಇವಾಗ ಅವ್ರು ಸ್ವಲ್ಪ ಚೇಂಜಸ್ ಆಗಿದ್ದಾರೆ. ಅವರು ಸ್ವಲ್ಪ ಹೆಂಗಾಗಿದ್ದಾಗ ಈ ಫೋಟೋ ನಾನು ತೊಗೊಂಡು ಬಿಡಿಸಿದ್ದೀನಿ ಇದನ್ನು. ನನಗೇನಂದರೆ ಗೈಸ್, ನನಗೆ ಸ್ಕೆಚ್ ಮಾಡೋಕ್ಕೆ ಬರುತ್ತೆ, ಬಟ್ ನನಗೆ ಪೇಂಟ್ ಎಲ್ಲ ಮಾಡೋಕ್ಕೆ ಬರಲ್ಲ. ನಾನು ಏನಾದ್ರು ಪೇಂಟ್ ಮಾಡಿದ್ರೆ ಅದನ್ನು ಹಾಳು ಮಾಡ್ತೀನಿ. ಬಟ್ ಇದು ವಾಟರ್ ಕಲರ್ ಸುಮ್ಮನೆ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಅಂತೇಳಿ ನಂಗೆ ಟೈಮು ಇರಲಿಲ್ಲ, ಸುಮ್ಮನೆ ಏನೋ ಬಿಡಿಸ್ಬೇಕು ಅಂತೇಳಿ ಬಿಡಿಸಿದ್ದು. ನಂಗೆ ಇನ್ನೂ ನೆನಪಿದೆ, ಇಲ್ಲಿ ಪೆನ್ಸಿಲಲ್ಲಿ ಹಾಕಿ ಇಲ್ಲಿ ಪೇಂಟೇ ಮಾಡಿಲ್ಲ, ಇನ್ನೂ ಒಂದು ಸ್ವಲ್ಪ ಇದು ಇನ್ಕಂಪ್ಲೀಟ್ ಪೇಂಟ್ ಇದು ಸ್ಟಿಲ್. ಇದು ಹಿಂದಿ ಮೂವಿ, ನನಗೆ ಮೂವಿ ಶೇರ್ ಶಾ ಅಂತ ಒಂದು ಮೂವಿ ತುಂಬ ಚೆನ್ನಾಗಿ, ಅದು ನನಗೆ ತುಂಬ ಇಷ್ಟ ಆಗಿತ್ತು ಆ ಟೈಮಲ್ಲಿ. ಸೊ ಆವಾಗ ಆ ಮೂವಿ ರಿಲೀಸ್ ಆದಮೇಲೆ ಬಿಡಿಸಿದ್ದು ಇದು. ಹೀರೋಯಿನ್ ತುಂಬ ಚೆನ್ನಾಗಿ ಬಂದಿದ್ದಾಳೆ, ಬಟ್ ಹೀರೋ ಅವ್ರು ಅಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿಲ್ಲ. ಇದು ನನ್ನ ಫ್ರೆಂಡ್ ಅವ್ರ ಮಮ್ಮಿ ಅವ್ರ ಬರ್ಡೇಗೆ ಅಂತ ಬಿಡಿಸಿದ್ದು ನಾನು. ಇದೆಲ್ಲ ಯಾರು ಅಂತಲೇ ಗೊತ್ತಿಲ್ಲ ಗೈಸ್, ನನಗೆ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಿಡಿಸೋ ಅಂತ. ಸೊ ಅದಕ್ಕೆ ಅವ್ರಿಗೋಸ್ಕರ ನಾನು ಬಿಡಿಸ್ಕೊಟ್ಟಿದ್ದೆ. ಅನ್ಫಾರ್ಚುನೇಟ್ಲಿ ನಾನು ಇದನ್ನು ಅವ್ರಿಗೆ ಕೊಡೋಕ್ಕಾಗಿಲ್ಲ. ಈಗ ಅವ್ರು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದು ನನಗೆ, ಅಂದರೆ ಫೋಟೋ ಕಳಿಸಿದ್ದೆ ಅಂದ್ಕೊತೀನಿ ನಾನು. ಆಮೇಲೆ ನಾನು ಪುನೀತ್ ರಾಜ್ಕುಮಾರ್ ಅವ್ರು ತೀರೋದ್ಮೇಲೆ ಅವ್ರದ್ದು ಡ್ರಾಯಿಂಗ್ ಬಿಡ್ಸೋಕ್ಕೆ ತುಂಬ ಟ್ರೈ ಮಾಡಿದೆ. ಗೊತ್ತಿಲ್ಲ ಗೈಸ್, ನನಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಚೆನ್ನಾಗಿ ಬಿಡ್ಸೋಕ್ಕೆ ಆಗಿರಲಿಲ್ಲ. ಆವಾಗ ತುಂಬ ಬೇಜಾರಾಗಿತ್ತು ನನಗೆ. ಎಲ್ಲರದ್ದು ಬಿಡಿಸ್ತೀನಿ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಯಾಕೆ ಅವರಷ್ಟು ಅಂದರೆ ಬಿಡಿಸಿದ್ದೀನಿ, ಬಟ್ ಚೆನ್ನಾಗಿ ಬಂದಿಲ್ಲ ಇದು. ಲೈಕ್ ಇದು ಒಂದು ಆ್ಯಸಿಡ್ ಅಟ್ಯಾಕ್ ಆಗಿರೋ ಮಹಿಳೆದಿದು. ಇದು ಇನ್ಕಂಪ್ಲೀಟು. ನಾನು ಇದೇ ಲಾಸ್ಟ್ ಗೈಸ್ ನಾನು ಡ್ರಾಯಿಂಗ್ ಬಿಡಿಸಿದ್ದು. ನನಗೆ ಬೇಜಾರಾಗ್ತಿರೋದೇನಾದರೆ ಇದು ಇನ್ಕಂಪ್ಲೀಟ್ ಆಗಿರೋದನ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಇನ್ನು. ಈ ಫುಲ್ ಆಫ್ ಫೇಸ್ ಅವ್ರದ್ದು ಸುಟ್ಟೋಗ್ಬಿಟ್ಟಿದೆ, ಅದನ್ನು ನಾನು ಇನ್ನೂ ಬಿಡಿಸೇ ಇಲ್ಲ. ಇದು ಇನ್ನು ತುಂಬ ಇದೆ ಇದು ವರ್ಕ್ ಮಾಡಲಿಕ್ಕೆ. ನನಗೆ ಗೊತ್ತಿಲ್ಲ ಯಾವಾಗ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ, ಯಾವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ. ನೋಡೋಣ, ಇವತ್ತೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಇಷ್ಟೇ ಅನಿಸುತ್ತೆ ಗೈಸ್ ಬಿಡಿಸಿರೋದು ನಾನು. ಅದಾದಮೇಲೆ ಬಿಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ, ಯಾವುದೂ ಕಂಪ್ಲೀಟ್ ಮಾಡಿಲ್ಲ, ಅಲ್ಲಲ್ಲೇ ಆಫ್ ಬಿಟ್ಬಿಟ್ಟಿದ್ದೀನಿ. ನನ್ನ ಡ್ರಾಯಿಂಗ್ ಬುಕ್ಕು ನಂದು ಆ್ಯಕ್ಚುಲಿ 10th PUC ಅವಾಗೆಲ್ಲ ಚಿಕ್ಕ ಡ್ರಾಯಿಂಗ್ ಬುಕ್ಗಳಿತ್ತು, ಅದೆಲ್ಲನೂ ನಾನು ಎತ್ತಿಟ್ಟಿದ್ದೀನಿ. ನನಗೇನೋ ಒಂಥರ ಮೆಮೊರೀಸ್ ಥರ ಗೈಸ್ ಅದು. ನನಗೆ ಡ್ರಾಯಿಂಗ್ಸ್ ಎಲ್ಲ ನಾನು ಬಿಡಿಸಿಟ್ಟಿರೋದು ಹಂಗೆ ಇಟ್ಕೊಬೇಕಂತ ಆಸೆ ನನಗೆ.
ಹಾಗಾಗಿ ಒಂದೇ 2 ಬುಕ್ಕನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ನಾನು 7th ಸ್ಟ್ಯಾಂಡರ್ಡಲ್ಲಿ ಬಿಟ್ಟಿದ್ದು, 8th ಸ್ಟ್ಯಾಂಡರ್ಡಲ್ಲಿ ಡ್ರಾಯಿಂಗ್ ಬಿಡಿಸಿದ್ದು, 10th ಸ್ಟ್ಯಾಂಡರ್ಡ್ ಡ್ರಾಯಿಂಗ್ ಬಿಡಿಸಿದ್ದು ಇನ್ನೂ ನನ್ನ ಹತ್ರ ಹಾಗೇ ಇದೆ. ನೋಡೋಣ, ಅದೇನಾದರೂ ಸಿಕ್ಕಿದ್ರೆ ನಾನು ಯಾವಾಗಾದರೂ ತೋರಿಸ್ತೀನಿ ಹೆಂಗೆ ಬಿಡಿಸ್ತಿದ್ದೆ ಅವಾಗೆಲ್ಲ ಅಂತ. ಸೊ ಇದೇ ಇವತ್ತಿನ ವ್ಲಾಗ್ ಗೈಸ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಾನು ಟ್ರೈ ಮಾಡ್ತೀನಿ ಒಳ್ಳೆ ಕಂಟೆಂಟ್ನ ತರೋದಕ್ಕೆ. ನಂಗೆ ಗೊತ್ತು ಎಂಟರ್ಟೈನ್ಮೆಂಟ್ ಅನ್ನೋದಿರಬೇಕು ಮತ್ತು ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತಾ ಇರಬೇಕು ಜನಗಳಿಗೆ. ಹಾಗೆಯೇ ಏನಾದರೂ ಒಂದು ವೀಡಿಯೋ ಮಾಡಿದ್ರೆ ಅದು ಯೂಸ್ಫುಲ್ ಆಗೋದು. ಸೊ ನಾನು ಆದಷ್ಟು ಏನಾದರೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ವೀಡಿಯೋ ಮೂಲಕ. ಮತ್ತು ಎಂಟರ್ಟೈನ್ಮೆಂಟನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಮುಂದೆ. ಯಾವುದಾದ್ರೂ ಟ್ರಾವೆಲ್ ವ್ಲಾಗ್ ಆ ಥರ ಏನಾದರೂ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.